ನಿಮ್ಮನ್ನ ಬಿಟ್ಕೊಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸರ್ಪ್ರೈಸ್. ಇದನ್ನ ಆಕ್ಚುಲಿ ಸರ್ಪ್ರೈಸ್ ಅಲ್ಲ, ಕಾಕತಾಳಿ ಅಲ್ಲ, ಅಥವಾ ಯೂನಿವರ್ಸ್ ಇಂದ ಬಂದಿರುವಂತಹ ಸೈನ್ ಅಲ್ಲ, ಏನ್ ಅನ್ಬಹುದು ಅಂತ ಗೊತ್ತಿಲ್ಲ. ಈಗ ಕಾಲಯ ತಸ್ಮೈ ನಮಃ ಅಂತ ಒಂದು ಮಾತಿದೆ ಸರ್. ಎಲ್ಲದಕ್ಕೂ ಟೈಮ್ ಬರ್ಬೇಕು, ಕಾಲ ಬರ್ಬೇಕು ಅಂತೀವಿ. ಈಗ ಇಲ್ಲಿ ಒಬ್ರಿಗೆ ಕಾಲ ಕೂಡ್ ಬಂದಿದೆ. ಅವರು ರಾಜು ಜೇಮ್ಸ್ ಬಾಂಡ್ ಸಿನಿಮಾದ ನಿರ್ದೇಶಕರು ದೀಪಕ್ ಮಧುವನಹಳ್ಳಿ. ಒಂದು ಚಿಕ್ಕ ಸರ್ಪ್ರೈಸ್ ಇದೆ, ಏನು ಅಂತ ಅವ್ರ ಬಾಯಲ್ಲೇ ನೀವು ಕೇಳಿದ್ರೆ ಚೆನ್ನಾಗಿರುತ್ತೆ. ದೀಪಕ್ ಸರ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ನಮ್ ನಿರ್ಮಾಪಕರು ನಮ್ ಜಿಮ್ ಪಾರ್ಟ್ನರ್, ನಿಮ್ ನಿರ್ಮಾಪಕರು ಮಂಜುನಾಥ್ ಅವರು ಒಟ್ಟಿಗೆ ವರ್ಕೌಟ್ ಎಲ್ಲ ಮಾಡ್ತೀವಿ. ಫಿಟ್ನೆಸ್ ಎಲ್ಲ ಒಂದೇ ತರ ಇದೆ ನಮ್ದು. ಆಲ್ ದ ಬೆಸ್ಟ್ ಸರ್. ಇವತ್ತು ಫಿಟ್ನೆಸ್ ಅಲ್ಲ, ಮೂರ್ ಜನದ್ದು ಶರ್ಟ್ ಕಲರ್ ಒಂದೇ ಇದೆ, ಬ್ಲಾಕ್. ಕೋಇನ್ಸಿಡೆನ್ಸ್ ಸರ್, ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದ್ರೆ, ಪ್ರಾಬಬ್ಲಿ ನಿಮ್ಗೆ ನೆನಪಿರಲ್ಲ, ನಾನು ಫಸ್ಟ್ ಹೀರೋ ನೀವು. ನಾನು ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮಿಂಚಿನ ಓಟ ಸಿನಿಮಾಯಿಂದ. ಸೊ ನನ್ನ ಸಿನಿ ಜರ್ನಿಯ ಫಸ್ಟ್ ಹೀರೋ ಮುರಳಿ ಸರ್. ಸೊ ಇವತ್ತು ಸರ್ ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದು ಒಂಥರ ವೆರಿ, ಅದೇ ಅವರು ರಶ್ಮಿ ಅವ್ರು ಹೇಳ್ದಂಗೆ ವೆರಿ ಯೂನಿವರ್ಸಲ್ ಇದು. ಮಿಂಚಿನ ಹೋಟೆಲ್ ಇದ್ರು. ಗುಡ್ ಲಕ್ ಮ್ಯಾನ್, ಆಲ್ ದ ವೆರಿ ಬೆಸ್ಟ್. ನನಗೆ ಖುಷಿ ಆಯ್ತು. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ಚೆನ್ನಾಗಿ ಮಾಡಿದೀರಾ, ಇನ್ನೂ ಒಳ್ಳೇದಾಗುತ್ತೆ. ಸರ್, ಇನ್ನೊಂದೇ ಒಂದು ನಿಮಿಷ. ಇದಕ್ಕೆ ಈ ಮೂವಿ ಇನಾಗ್ರೇಷನ್ ನಿಮ್ ತಂದೆಯವರು ಮಾಡಿದ್ದು ಸರ್. ಸೊ ಟ್ರೈಲರ್ ನೀವು ಲಾಂಚ್ ಮಾಡಿದ್ರೆ, ಸೊ ಇಟ್ಸ್ ಎ ಕನೆಕ್ಷನ್. ಸೊ ಒಂಥರ ಹೌದು. ಆಗ ಏನ್ ಬ್ಯೂಟಿ ಅಂದ್ರೆ ಸರ್, ಅವರು ದೀಪಕ್ ಮಧುವನಹಳ್ಳಿ ಅಂತ ನೋಡ್ಬಿಟ್ಟು ಪರ್ಸನಲ್ ಆಗಿ ಸ್ಟೇಜ್ ಅಲ್ಲಿ ಹಿಂದ್ಗಡೆ ಕರೆದು ಅವರು ಸಿಂಗನಲ್ಲೂರ್ ಹತ್ರ ಇರೋ ಮಧುವನಹಳ್ಳಿನ ಅಂತ ಮಾತಾಡ್ಸಿದ್ರು. ಸೊ ನಮ್ ಕಾಡ್ನವರು ಅಂತ ಒಂದು ಆತ್ಮೀಯತೆ ಇತ್ತು ಅವ್ರ ಹತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಸರ್. ಮಿಂಚಿನ ಓಟ ಶೂಟಿಂಗ್ ಟೈಮ್ ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ನಿಮ್ಮ ಹತ್ರ. 2007 ನಾವು ಮೊಬೈಲ್ ಫೋನ್ಸ್ ಇರ್ಲಿಲ್ಲ. ನಮ್ಮ ಕೆಂಗೇರಿ ಬಸವರಾಜ್ ಅವ್ರು ಸ್ಟಿಲ್ ಆಗ ನೆಗೆಟಿವ್ ಕ್ಯಾಮ್ರಾ. ಅವರು ಲೈಫ್ ಟೈಮ್ ಕೊಡ್ಲಿಲ್ಲ ನನ್ಗೆ ಆ ಫೋಟೋನ. ಅವರು ನೆಗೆಟಿವ್ ವಾಶ್ ಮಾಡಿ ಪ್ರಿಂಟ್ ಹಾಕಿ ತಂದ್ಕೊಡ್ತೀನಿ ಅಂತ ಕಾಗೆ ಆರಿಸಿ ಫೋಟೋ ಕೊಡ್ಲೇ ಇಲ್ಲ. ಸೊ ಲೆಟ್ ಮಿ ಕಂಪ್ಲೀಟ್ ದಟ್. ಇದು ಪ್ಲೀಸ್ ಒಂದು ಫೋಟೋ. ನನಗೆ ಈ ಟೆನ್ಷನ್ ಅಲ್ಲಿ ಮರ್ತೋಗ್ತದೆ ಎಲ್ಲನೂ. ಸರ್, ಲಾಸ್ಟ್ November 26 ನನ್ನ ವೈಫ್ UK ಅಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದಾರೆ. ನಿಮ್ ಬಗೀರಾ ನೋಡಿ ಮೆಸೇಜ್ ಮಾಡಿದ್ರು. ನಾನು ಬಗೀರಾ ನೋಡಿದೆ ಜಸ್ಟ್ ನೆಟ್ಫ್ಲಿಕ್ಸ್ ಅಲ್ಲಿ. ಮುರಳಿ ಇಸ್ ಲುಕಿಂಗ್ ಸೋ ಹ್ಯಾಂಡ್ಸಮ್ ಇಸ್ ಅ ಕಾಪ್. ಯಾವ್ದಾರು ಸಿಕ್ಕರ ಲೈಫ್ ಅಲ್ಲಿ ಕನ್ವೆ ಮಾಡೋ ಅಂತ ಹೇಳಿದ್ರು. ಬಟ್ ಈ ಸ್ಟೇಜ್ ಅಲ್ಲಿ ಮೀಟ್ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. ಸೊ ಸರ್, ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸೋ ಮಚ್. 17 years ಆಯ್ತು ಸರ್ ಮೀಟ್ ಮಾಡಕ್ಕೆ. ಹೌದಾ? 7 ಆದ್ಮೇಲೆ ಈಗ ಮೀಟ್ ಮಾಡ್ತಾ ಇದ್ದೀವಿ. ಅಷ್ಟು ವರ್ಷ ಆಗುತ್ತಾ ಮೋಕ್ಷಿ? ಥ್ಯಾಂಕ್ ಯು. ಇದನ್ನ ಸ್ವಲ್ಪ ಬೇರೆ ತರ ಚೆನ್ನಾಗಿದ್ದೀನ, ಇನ್ನು ಚೆನ್ನಾಗಿದ್ದೀನ ಏನು? ಇನ್ನೂ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಬಿಡು, ಸಾಕ್ಬಿಡು. ಒಂದೇ ಒಂದು ಮಾತು ಹೇಳ್ಬೇಕು. 17 years ಆಯ್ತು ಅಂದ್ರು ಮೀಟ್ ಮಾಡೋದಕ್ಕೆ. ನಿಮ್ಮನ್ನ ಇಂಡಸ್ಟ್ರಿನಲ್ಲೇ ಇದ್ದು ಇದು ಹೇಗೆ ಗೊತ್ತಾ ಸಾಧ್ಯ ಆಗಿದೆ ಸರ್? ಹೆಂಡತಿ ಪವರ್ ಸರ್ ಇದು. ಅವರು ನಿಮ್ಮ ಫ್ಯಾನ್ ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ನಿಮ್ಮ ಟ್ರೈಲರ್ ಲಾಂಚ್ ಕರ್ಸಿದ್ದಾರೆ. ಅವರು ಹೆಣ್ಮಕ್ಳು ಸ್ಟ್ರಾಂಗ್. ಅದು ಬಿಡಮ್ಮ, ಅದು ನಾವೇನ್ ಮಾತಾಡಂಗೆ ಇಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗ್. ಹೆಣ್ಮಕ್ಳಿಂದನೇ ಲೈಫ್. ಹೆಣ್ಮಕ್ಳಿಂದನೇ ನಾವು ಗಂಡು ಮಕ್ಳು ಉಸಿರಾಡ್ತಿರೋದು, ಬದುಕ್ತಿರೋದು. ಸಾಕೇನಮ್ಮ? ಇನ್ನೇನ್ ಬೇಕು ಹೇಳ್ರಮ್ಮ? ಅದನ್ನು ಹೇಳ್ಬೋಣ. ನೀವೇ ಎಲ್ಲ ಕಣ್ರಮ್ಮ, ಆಯ್ತಾ? ಅಲ್ಲ ಸರಿ ಕಣ್ರಮ್ಮ, ಬಿಡ. ಸರ್, ಅವ್ರ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗು, ಗಂಡ್ ಮಕ್ಳು ರಾಂಗು ಅಂತ. ಅದೇ ಏನೋ ಅರ್ಥನೇ ಆಗಲ್ಲ. ಬಟ್ ಬಿಡಿ ಸರ್, ಯಾಕೆ ಬೇಕು? ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗ್ಲಿ. ವಿ ಲವ್ ಗರ್ಲ್ಸ್, ವಿ ಲವ್ ವುಮೆನ್. ಗಾಡ್ ಬ್ಲೆಸ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್.